ಚೆಕ್ಗಳನ್ನು ಕೂಡ ಕೊಟ್ಟ ಇಲ್ವಾ? ಆದ್ರೆ ಮೇಟಿಯವರು ಇರಲಿಲ್ಲ. ಮೇಟಿಯವರು ಪಾಪ ಅಷ್ಟೊಂದು ಆಸೆ ಇಟ್ಕೊಂಡಿದ್ರು, ಬಡವರ ಮಕ್ಕಳು ಡಾಕ್ಟರ್ಗಳಾಗ್ಲಿ, ಬಾಗಲಕೋಟೆ ಜಿಲ್ಲೆ ಪಕ್ಕದ ಜಿಲ್ಲೆಗಳಿಗೆಲ್ಲ ಉತ್ತಮವಾದಂಥ ಗುಣಮಟ್ಟದ ಆರೋಗ್ಯ ಸೇವೆ ಸಿಕ್ಲಿ ಅಂತಕ್ಕಂಥ ಕನಸು ಅವ್ರಿಗೆ ಇದ್ದದ್ದು. ಅದಕ್ಕೋಸ್ಕರನೇ ಒಳ್ಳೆ ಆರೋಗ್ಯ ಸೇವೆ ಸಿಗಬೇಕು ಅಂತಲೇ ಅವ್ರ ಕುಟುಂಬದಲ್ಲೇ 6 ಜನ ಡಾಕ್ಟರ್ಗಳಾಗಿದ್ದಾರೆ. ಈಗ 6 ಜನ ಡಾಕ್ಟರ್ಗಳನ್ನು ಮಾಡಿದ್ದಾರೆ. ಇದು ಅವರ ಕನಸು, ಗೌರ್ಮೆಂಟ್ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತ. ನೀವು ಓಟ್ ಹಾಕ್ಬೇಕು, ಯಾರಿಗೆ ಓಟ್ ಹಾಕ್ತೀರಿ ಹೇಳಿ? ಓಟ್ ಯಾರಿಗ್ರಿ ಹಾಕ್ತೀರಿ? HY ಮೇಟಿಯವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ಅವ್ರ ಮಗ ಉಮೇಶ್ ಮೇಟಿಯವರು ಗೆಲ್ಲೇಬೇಕು. ಗೆಲ್ಲಬೇಕು ಬೇಡ? ನಮ್ಮ ಪಕ್ಷ ಇದೆಯಲ್ಲ, ಎಲ್ಲರನ್ನೂ ಒಟ್ಟಿಗೆ ಕೊಂಡು ಹೋಗ್ತಕ್ಕಂಥ ಪಕ್ಷ. ಅವರು ಹಿಂದೂಗಳಿರಲಿ, ಮುಸಲ್ಮಾನರಿರಲಿ, ಕ್ರಿಶ್ಚಿಯನ್ರಿರಲಿ, ಎಲ್ಲರನ್ನೂ ಒಟ್ಟಿಗೆ ಕೊಂಡು ಹೋಗ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ನಾವು ಜಾತಿ ಮಾಡಲ್ಲ, ಧರ್ಮ ನೋಡಲ್ಲ, ಮನುಷ್ಯತ್ವಕ್ಕೆ ಬೆಲೆ ಕೊಡ್ತಕ್ಕಂಥ ಯಾವುದಾದ್ರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದಾರೆ. ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೂ ಕೂಡ ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದದು. ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಎಲ್ಲ ಜನರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ, ಅವರು ಸ್ವಾವಲಂಬಿಗಳಾದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಬಸವಣ್ಣವರ ವಿಚಾರಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಮಾಡಿದವರು ಯಾರು? ಬಿಜೆಪಿಯವರು ಅಂದ್ರೆ ಸಿದ್ದರಾಮಯ್ಯ. ಬಸವಣ್ಣನವರ ಸಾಂಸ್ಕೃತಿಕ ನಾಯಕ. ನಾನು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ಕೂಡ ಬಸವಣ್ಣನವರ ಜಯಂತಿ ದಿನನೇ 2013 ತಾರೀಕು, ಮೇ 13ನೇ ತಾರೀಕು ಪ್ರಮಾಣ ವಚನ ತಗೊಂಡದ್ದು. ಮುಖ್ಯಮಂತ್ರಿಯಾಗಿ 2013 ತಾರೀಕು ಮೇ ತಿಂಗಳು. ಬಿಜೆಪಿಯವರು ಯಾಕೆ ಯಡಿಯೂರಪ್ಪ ಮಾಡಲಿಲ್ಲ? ಬಸವರಾಜ ಬೊಮ್ಮಾಯಿ ಯಾಕೆ ಮಾಡಲಿಲ್ಲ? ಸಾಂಸ್ಕೃತಿಕ ನಾಯಕ ಅಂತ ಯಾಕೆ ಮಾಡಲಿಲ್ಲ? ಇದನ್ನ ತಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನಾವು ಕುವೆಂಪು ಅವರ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತಕ್ಕಂಥ ಬಯಸಿರ್ತಕ್ಕಂಥವ್ರು. ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಸಮಾಜವನ್ನು ಒಡಿಲಿಕ್ಕೆ ಹೋಗಲ್ಲ. ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಜಾತಿ ಒಡೆಯಕ್ಕೆ ಹೋಗಲ್ಲ. ಮುಸಲ್ಮಾನರನ್ನ ಹಿಂದೂಗಳ ವಿರುದ್ಧ ಎತ್ಕೆಟ್ಟದು, ಹಿಂದೂಗಳನ್ನ ಮುಸಲ್ಮಾನರ ವಿರುದ್ಧ ಎತ್ಕೆಟ್ಟದು, ಆ ಕೆಲಸ ಯಾವತ್ತೂ ನಾವು ಮಾಡಲ್ಲ. ನಮ್ಗೆ ಓಟ್ ಹಾಕ್ಬೇಕಲ್ವಾ? 2 ವರ್ಷ ನಮ್ದೇ ಸರ್ಕಾರ ಇರ್ತದೆ. ಬಾಗಲಕೋಟೆ ಕೆಲಸ ಆಗ್ಬೇಕಾದ್ರೆ ಇವತ್ತು ವ್ಯಾಪಾರಗಾರರು ಇಲ್ಲಿದ್ದಾರೆ, ಆ ವ್ಯಾಪಾರಗಾರರ ಜೊತೆ ನಾನು ಇವತ್ತೇನು ಆಶ್ವಾಸನೆ ಕೊಡಲ್ಲ, ನಿಮ್ ಜೊತೆ ಇಲ್ಲಿ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಜನರ ಜೊತೆ ನಾವು ಇರ್ತೀವಿ. ವಿಶೇಷವಾಗಿ ಬಡವರು, ದಲಿತರು,
ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ರೈತರು, ಕಾರ್ಮಿಕರು ಇವ್ರ ಜೊತೆ ಇರ್ತಕ್ಕಂಥದ್ದು. ಇದಕ್ಕೆ ನನ್ನ ಮೇಲೆ ಅಟ್ಯಾಕ್ ಮಾಡೋದು. ಸಿದ್ದರಾಮಯ್ಯ ಹೊಟ್ಟೆ ಉರಿ ಅವ್ರಿಗೆ. ಸಿದ್ದರಾಮಯ್ಯ 2 ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ, ಹೊಟ್ಟೆ ಉರಿ. ಯಾಕಂದ್ರೆ ಯಡಿಯೂರಪ್ಪ ಇದಾರಲ್ಲ, ಪಾಪ 2 ವರ್ಷ ಆದದ್ದು, ಹಿಂಬಾಗಲಿಂದ ಬಂದದ್ದು. ಅವರು ಟರ್ಮ್ ಮುಗಿಸ್ಲಿಲ್ಲ ಅವರು ಪಾಪ. ಇವತ್ತು ದೇವರಾಜ ಅರಸ್ ನಂತರ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದವನು ಇದೇ ಸಿದ್ದರಾಮಯ್ಯ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಹೈಯೆಸ್ಟ್ ಅವಧಿಗೆ ಮುಖ್ಯಮಂತ್ರಿ ಆಗಿರೋರು ಯಾರು? ನಾನು ವಿಶ್ವಾಸದ್ರೋಹಿಯಾಗಿದ್ರೆ ಆಗ್ಲಿಕ್ಕೆ ಸಾಧ್ಯ ಆಯ್ತಿತ್ತ? 17 ಬಜೆಟ್ಗಳು ಮಂಡಿಸ್ಲಿಕ್ಕೆ ಸಾಧ್ಯ ಆಯ್ತಿತ್ತ? ದಯಮಾಡಿ 9ನೇ ತಾರೀಕು ತಾವೆಲ್ಲ ಮತಗಟ್ಟೆಗೆ ಹೋಗ್ಬೇಕು. ಇವ್ರ ನಂಬರು 1 ಎಷ್ಟು? ಇವ್ರ ಕ್ರಮ ಸಂಖ್ಯೆ, ಚಿಹ್ನೆ ಯಾವುದು? ದಯಮಾಡಿ ಎಲ್ಲ ಹೇಳ್ತಾರೆ. ಬಾಗಲಕೋಟೆ ನಗರದಲ್ಲಿ ಬಿಜೆಪಿಗೆ ವೋಟ್ ಜಾಸ್ತಿ. ಈ ಸಾರಿಯೇ ಅದು ಬದಲಾವಣೆ ಆಗ್ತದೆ. ಈ ಸಾರಿ ಬದಲಾವಣೆ ಆಗ್ತದೆ. 100 ಉಮೇಶ್ ಮೇಟಿಯವರು ಗೆದ್ದೇ ಗೆಲ್ತಾರೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಇಷ್ಟ ಇದ್ದೇನೆ. ಅದರಿಂದ ಉಮೇಶ್ ಮೇಟಿಯವರಿಗೆ ಆಶೀರ್ವಾದ ಮಾಡಿ ನೀವೆಲ್ಲ ವೋಟ್ ಹಾಕಿ ಗೆಲ್ಲಿಸ್ಕೊಡ್ಬೇಕು. HY ಮೇಟಿಯವರ ಆತ್ಮಕ್ಕೆ ಶಾಂತಿಯನ್ನ ತರ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಆ ಮೂಲಕ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಕ್ಕಂಥ ಕೆಲಸವನ್ನ ಮಾಡಿ ಅಂತ ಹೇಳಿ ನಿಮ್ಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.